ಕರ್ನಾಟಕ ರಾಜಕೀಯದಲ್ಲಿ ಈಗ ಹೈಡ್ರಾಮಾ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಬಣ ವಿದೇಶಕ್ಕೆ ಹಾರುವ ಮೂಲಕ ತಮ್ಮ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಅಚ್ಚರಿಯ ಸಂದೇಶವನ್ನ ರವಾನಿಸಿದ್ದಾರೆ. 20 ಜನ ಶಾಸಕರು ಯಾವುದೇ ಕ್ಷಣದಲ್ಲಿ ದೊಡ್ಡ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋ ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಹಾಗಾದ್ರೆ ಆ 20 ಜನ ಶಾಸಕರು ಯಾರು? ಅಧಿಕಾರ ಹಂಚಿಕೆಯ ಈ ಗುದ್ದಾಟ ಎಲ್ಲಿಗೆ ಬಂದು ನಿಂತಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಆರಂಭದಲ್ಲಿ ಕರ್ನಾಟಕದ ರಾಜಕೀಯವು ಅತ್ಯಂತ ಸಂಕೀರ್ಣವಾದ ಮತ್ತು ಅತ್ಯಂತ ವಿವಾದಾತ್ಮಕ ಘಟ್ಟವನ್ನ ತಲುಪಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಭಿನ್ನಮತವು ಈಗ ಕೇವಲ ಗುಪ್ತ ಚರ್ಚೆಯಾಗಿ ಉಳಿಯದೆ ಬಹಿರಂಗ ಶಕ್ತಿ ಪ್ರದರ್ಶನ ಮತ್ತು ಹೈಕಮಾಂಡ್ ಮಟ್ಟದ ಉನ್ನತ ಸಂಘರ್ಷವಾಗಿ ರೂಪಾಂತರಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವಿನ ಅಧಿಕಾರ ಹಂಚಿಕೆಯ ಒಪ್ಪಂದದ ಸುತ್ತ ಸುತ್ತುತ್ತಿರುವ ಈ ಬಿಕ್ಕಟ್ಟು ಪ್ರಸ್ತುತ 2 ಪ್ರಮುಖ ಆಯಾಮಗಳನ್ನು ಪಡೆದುಕೊಂಡಿದೆ. ಮೊದಲನೇದಾಗಿ, ಸಿದ್ದರಾಮಯ್ಯನವರ ನಿಷ್ಠಾವಂತ ಶಾಸಕರು ವಿದೇಶಿ ಪ್ರವಾಸದ ಮೂಲಕ ತಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ರೆ, ಎರಡನೆಯದಾಗಿ ಡಿಕೆ ಶಿವಕುಮಾರ್ ಅವರು ಅಸ್ಸಾಂನಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಮುಂದೆ 20 ಜನ ಶಾಸಕರ ಸಂಭಾವ್ಯ ರಾಜೀನಾಮೆಯ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳು ಕೇವಲ ರಾಜ್ಯದ ಆಡಳಿತ ಯಂತ್ರದ ಮೇಲೆ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಯ ಮೇಲೂ ಕೂಡ ಆಳವಾದ ಪರಿಣಾಮವನ್ನ ಬೀರ್ತಾ ಇದೆ. ಸ್ನೇಹಿತರೆ, ಫೆಬ್ರವರಿ 2020ರಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೈಗೊಂಡಿರುವ ಪ್ರವಾಸವು ಕೇವಲ ಒಂದು ಪ್ರೇಕ್ಷಣೀಯ ಸ್ಥಳಗಳ ಭೇಟಿಯಲ್ಲ, ಬದಲಾಗಿ ಇದು ಅತ್ಯಂತ ವ್ಯವಸ್ಥಿತವಾದ ರಾಜಕೀಯ ರಕ್ಷಣಾತ್ಮಕ ತಂತ್ರವಾಗಿದೆ. ಈ ಒಂದು ಪ್ರವಾಸದ ಮೂಲಕ ಸಿದ್ದರಾಮಯ್ಯ ಬಣವು ಡಿಕೆ ಶಿವಕುಮಾರ್ ಅವರು ಹಮ್ಮಿಕೊಳ್ಳಲು ಉದ್ದೇಶಿಸಿದ್ದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನ ವಿಫಲಗೊಳಿಸುವ ಪ್ರಯತ್ನ ಮಾಡಿದೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಈ ಪ್ರವಾಸದ ನೇತೃತ್ವವನ್ನ ಮುಖ್ಯಮಂತ್ರಿಯವರ ಪರಮಾಪ್ತರಾದ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಮತ್ತು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ವಹಿಸಿಕೊಂಡಿದ್ರು. ಆರಂಭದಲ್ಲಿ ಇದು ಪಶುಸಂಗೋಪನಾ ಇಲಾಖೆಯ ಅಧಿಕೃತ ಅಧ್ಯಯನ ಪ್ರವಾಸ ಎಂದು ಬಿಂಬಿತವಾಗಿತ್ತು. ಸರ್ಕಾರಿ ವೆಚ್ಚದಲ್ಲಿ ವಿದೇಶಿ ಪ್ರವಾಸ ಮಾಡುವ ಬಗ್ಗೆ ಸಾರ್ವಜನಿಕ ಆಕ್ರೋಶ ಮತ್ತು ಆಡಳಿತಾತ್ಮಕ ತೊಡಕುಗಳು ಎದುರಾದಾಗ ಇದನ್ನು ಶಾಸಕರ ವೈಯಕ್ತಿಕ ಮತ್ತು ಸ್ವಯಂ ಹಣಕಾಸು ಪ್ರವಾಸ ಎಂದು ಬದಲಾಯಿಸಲಾಯಿತು. ಮಾರ್ಚ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ ಮಂಡಿಸಲಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಅಂತ್ಯದೊಳಗೆ ನಾಯಕತ್ವ ಬದಲಾವಣೆಯ ಕುರಿತು ಒತ್ತಡವನ್ನ ಹೇರಲು ಡಿಕೆ ಶಿವಕುಮಾರ್ ಬಣ ಯೋಜಿಸಿತ್ತು. ಈ ಪ್ರವಾಸವು ಸುಮಾರು 20ರಿಂದ 27 ಜನ ಶಾಸಕರನ್ನು ಬೆಂಗಳೂರಿನಿಂದ ದೂರವಿರಿಸುವ ಮೂಲಕ ಯಾವುದೇ ತುರ್ತು ಸಭೆ ಅಥವಾ ಸಹಿ ಸಂಗ್ರಹ ಅಭಿಯಾನಕ್ಕೆ ಬಹುಮತ ಸಿಗದಂತೆ ಮಾಡುವ ತಂತ್ರವಾಗಿತ್ತು. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಪ್ರವಾಸಕ್ಕೆ ತೀವ್ರವಾದ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಬಜೆಟ್ ಅಧಿವೇಶನದ ಮೊದಲು ಇಂತಹ ಪ್ರವಾಸಗಳು ಪಕ್ಷದಲ್ಲಿ ಭಿನ್ನಮತದ ಸಂದೇಶವನ್ನ ರವಾನಿಸುತ್ತವೆ ಎಂದು ಇವರು ಶಾಸಕರಿಗೆ ಕರೆ ಮಾಡಿ ಪ್ರವಾಸವನ್ನ ರದ್ದುಗೊಳಿಸುವಂತೆ ಸೂಚಿಸಿದರು. ಈ ಒತ್ತಡದ ಕಾರಣದಿಂದಾಗಿ ಸಚಿವ ಕೆ ವೆಂಕಟೇಶ್, ಶಾಸಕರಾದ ಎನ್ಎಚ್ ಕೋನಾರೆಡ್ಡಿ, ಗಣೇಶ್ ಪ್ರಸಾದ್ ಮತ್ತು ದರ್ಶನ್ ಧ್ರುವನಾರಾಯಣ್ ಅವರು ಪ್ರವಾಸದಿಂದ ಹಿಂದೆ ಸರಿದ್ರು. ಆದರೂ ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಹೈಕಮಾಂಡ್ನ ಎಚ್ಚರಿಕೆಯನ್ನು ಕೂಡ ಮೀರಿ ಪ್ರವಾಸವನ್ನ ಮುಂದುವರೆಸಿದ್ದು ರಾಜ್ಯ ನಾಯಕತ್ವದ ಮೇಲಿನ ಇವರ ನಿಷ್ಠೆಯನ್ನ ಸಾಬೀತುಪಡಿಸಿದೆ. ಇನ್ನು ಈ ಪ್ರವಾಸದ ಕುರಿತು ಡಿಕೆ ಶಿವಕುಮಾರ್ ಅವರು ನೀಡಿದ ಪ್ರತಿಕ್ರಿಯೆಯು ಅತ್ಯಂತ ಮಾರ್ಮಿಕವಾಗಿತ್ತು. ಯಾರು ಯಾರನ್ನ ಕಳುಹಿಸಿದ್ದಾರೆ, ಯಾರು ಹಣ ನೀಡಿದ್ದಾರೆ ಎಂಬುದು ನನಗೆ ಅಷ್ಟಾಗಿ ತಿಳಿದಿಲ್ಲ. ನಾನು ಇದರ ಬಗ್ಗೆ ವಿಚಾರವನ್ನು ಮಾಡಿಲ್ಲ ಎಂದು ಹೇಳುವ ಮೂಲಕ ಇವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಇವರ ಗಮನಕ್ಕೆ ಬಾರದೆ ಇಂತಹ ದೊಡ್ಡ ಮಟ್ಟದ ಸಂಘಟಿತ ಪ್ರವಾಸ ನಡೆದಿದೆ ಎಂಬ ಇವರ ನೋವನ್ನ ಪ್ರತಿಬಿಂಬಿಸುತ್ತದೆ. ಇನ್ನು ಸ್ನೇಹಿತರೆ, ಒಂದು ಕಡೆ ಸಿದ್ದರಾಮಯ್ಯ ಬಣ ವಿದೇಶದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ದಾಳವನ್ನ ಉರುಳಿಸಿದ್ರು. ಫೆಬ್ರವರಿ ಅಂದ್ರೆ ಇದೇ ತಿಂಗಳಲ್ಲಿ ಅಸ್ಸಾಂ ವಿಧಾನಸಭಾ
ವಿಧಾನಸಭಾ ಚುನಾವಣಾ ಕಾರ್ಯದ ಮಿತ್ತ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಪ್ರವಾಸದಲ್ಲಿದ್ದಾಗ ಇವರು ಕರ್ನಾಟಕ ಸರ್ಕಾರದ ಸ್ಥಿರತೆಯ ಕುರಿತು ಅತ್ಯಂತ ಗಂಭೀರವಾದ ಮಾಹಿತಿಯನ್ನ ರವಾನಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಹೇಳಿದ ಕೆಲವು ಅಂಶಗಳು ಏನು ಅಂದ್ರೆ, ಕರ್ನಾಟಕದ ಕನಿಷ್ಠ 20 ಜನ ಕಾಂಗ್ರೆಸ್ ಶಾಸಕರು ಯಾವುದೇ ಕ್ಷಣದಲ್ಲಿ ದೊಡ್ಡ ನಿರ್ಧಾರ ಅಂದರೆ ಸಾಮೂಹಿಕ ರಾಜೀನಾಮೆಯನ್ನ ನೀಡಲಿದ್ದಾರೆ ಎಂಬುದು ಈ ಸಂದೇಶವು ಕೇವಲ ಒಂದು ಮಾಹಿತಿಯಾಗಿರದೆ ಹೈಕಮಾಂಡ್ಗೆ ಒಂದು ದೊಡ್ಡ ಎಚ್ಚರಿಕೆಯೂ ಆಗಿತ್ತು. ಇನ್ನು ಈ ರಾಜೀನಾಮೆಯ ಬೆದರಿಕೆಯ ಹಿಂದೆ ಕೆಲವು ಪ್ರಮುಖ ಅಂಶಗಳಿವೆ. ಮೊದಲನೇದಾಗಿ ಅನುದಾನದ ಕೊರತೆ. ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿಲ್ಲ ಎಂದು ತೀವ್ರ ಅಸಮಾಧಾನವನ್ನ ಹೊಂದಿದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೀಸಲಿಟ್ಟಿರುವುದರಿಂದ ಮೂಲಸೌಕರ್ಯ ಕಾಮಗಾರಿಗಳಿಗೆ ಹಣ ಸಿಗುತ್ತಿಲ್ಲ ಎಂಬುದು ಇವರ ದೂರು. ಎರಡನೆಯದಾಗಿ ನಾಯಕತ್ವ ಬದಲಾವಣೆಯ ವಿಳಂಬ. ಅಧಿಕಾರ ಹಂಚಿಕೆಯ 2.5 ವರ್ಷಗಳ ಗಡುವು ಮುಗಿತಾ ಇದ್ರೂ ನಾಯಕತ್ವ ಬದಲಾವಣೆಯ ಕುರಿತು ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇರುವುದು ಈ ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮೂರನೆಯದಾಗಿ ಸಮಯದ ಮಿತಿ. ಮಾರ್ಚ್ ಬಜೆಟ್ ಅಧಿವೇಶನದೊಳಗೆ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾದ ಅನುಮೋದನೆ ಸಿಗದೇ ಇದ್ರೆ ಪರಿಸ್ಥಿತಿ ಕೈಮೀರಿ ಹೋಗಬಹುದು ಎಂದು ಡಿಕೆ ಶಿವಕುಮಾರ್ ಅವರು ಎಚ್ಚರಿಸಿದ್ದಾರೆ. ಇನ್ನು ನಾಲ್ಕನೆಯದು ಹೊಣೆಗಾರಿಕೆಯಿಂದ ಮುಕ್ತಿ. ಒಂದು ವೇಳೆ ಶಾಸಕರು ಅತೃಪ್ತಿಯಿಂದಾಗಿ ರಾಜೀನಾಮೆ ನೀಡಿದರೆ ಅಥವಾ ಸರ್ಕಾರಕ್ಕೆ ತೊಂದರೆಯಾದರೆ ಅದಕ್ಕೆ ತಾವು ಜವಾಬ್ದಾರರಲ್ಲ ಎಂದು ಇವರು ಹೈಕಮಾಂಡ್ಗೆ ಮುಂಚಿತವಾಗಿಯೇ ತಿಳಿಸಿದ್ದಾರೆ. ಈ ಸಂದೇಶದ ಗಂಭೀರತೆಯನ್ನು ಹೆಚ್ಚಿಸಲು ಡಿಕೆ ಶಿವಕುಮಾರ್ ಅವರು ತಮ್ಮ ಬಳಿ 90 ಜನ ಶಾಸಕರ ಬೆಂಬಲವಿದೆ ಎಂದು ಅಂಕಿ ಅಂಶವನ್ನ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಂದರ್ಭದಲ್ಲಿಯೂ ರಾಜ್ಯ ರಾಜಕಾರಣದ ಈ ಅಸ್ಥಿರತೆಯ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದೆ ಎಂದು ವರದಿಗಳು ತಿಳಿಸಿವೆ. ಇನ್ನು ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಅಥವಾ ರೊಟೇಷನ್ ಸಿಎಂ ಸೂತ್ರವು ಸರ್ಕಾರ ರಚನೆಯಾದ ಮೊದಲ ದಿನದಿಂದಲೂ ಚರ್ಚೆಯಲ್ಲಿದೆ. 2023ರ ವಿಧಾನಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮೊದಲ 2.5 ವರ್ಷ ಸಿದ್ದರಾಮಯ್ಯ ಮತ್ತು ನಂತರದ 2.5 ವರ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವ ಅಲಿಖಿತ ಒಪ್ಪಂದ ನಡೆದಿದೆ ಎಂಬುದು ಡಿಕೆ ಶಿವಕುಮಾರ್ ಬಣದ ವಾದವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮತ್ತು ಇತರ ನಾಯಕರು ಹೈಕಮಾಂಡ್ ಇಂತಹ ಯಾವುದೇ ಅಧಿಕಾರ ಹಂಚಿಕೆಯ ಬಗ್ಗೆ ತಮಗೆ ತಿಳಿಸಿಲ್ಲ ಎಂದು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಂಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂದು ಇವರು ಪ್ರತಿಪಾದಿಸ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಸ್ವತಃ ಇವರೇ ಅಧಿವೇಶನದಲ್ಲಿ ನಾನೇ ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂದು ಘೋಷಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಬಣವು ನವೆಂಬರ್ 2025ರಲ್ಲೇ 2.5 ವರ್ಷಗಳ ಅವಧಿ ಮುಗಿಯಲಿದೆ ಎಂದು ಲೆಕ್ಕಾಚಾರವನ್ನ ಮುಂದಿಟ್ಟಿದ್ದು, ಈಗ ಮಾರ್ಚ್ 2026ರ ಬಜೆಟ್ ಅಧಿವೇಶನವನ್ನು ಅಂತಿಮ ಗಡುವು ಎಂದು ಪರಿಗಣಿಸಿದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಈ ಎರಡೂ ಬಣಗಳ ಶಕ್ತಿ ಪ್ರದರ್ಶನ ತುಂಬಾ ಜೋರಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್